ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನೈಟ್ ಸುಮಾರು 8 ಗಂಟೆಯಿಂದ ನಾನು ವ್ಲಾಗ್ನ ಶುರು ಮಾಡ್ತಿದ್ದೀನಿ. ನಮ್ಮ ತೇಜನು ಮತ್ತು ನಮ್ಮ ತೇಜು ಫ್ರೆಂಡ್ಸು ಈ ಡಾಬಾಗೆ ಬಂದಿದ್ರಂತೆ ಒಂದು ಸರಿ. ಸೊ ಅಮ್ಮ ಈ ಡಾಬಾಗೆ ಒಂದು ಸರಿ ಬಾರಮ್ಮ ಹೋಗೋಣ, ಇನ್ನೊಂದು ಸರಿ ಹೇಗಿದೆ ಅಂತ ನೋಡಿವಂತೆ ಟೇಸ್ಟು ಅಂತ ಅಂದ. ಸರಿಯಪ್ಪ ಆಯಿತು ಅಂತ ಬಂದ್ವಿ. ನನ್ನ ವ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ನೀವು ಪೂರ್ತಿ ನೋಡಿ ಅಂತ ಕೇಳ್ಕೊತೀನಿ. ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬನ್ನಿ ವ್ಲಾಗ್ನ ಶುರು ಮಾಡೋಣ. ಇದು ಎಲ್ಲಿದೆ ಅಂದರೆ ಈ ಡಾಬಾ ನಮ್ಮ ಮನೆಗೆ ಸ್ವಲ್ಪ ಹತ್ರನೇ, ನಮ್ಮ ಮನೆಯಿಂದ ಬ್ಯಾಕ್ ಸೈಡ್ ಅಂತ ಹೇಳ್ಬೋದು. ಇದು ಬೋರ್ಮಿಲ್ ಹತ್ರ ಬರುತ್ತೆ. ಸೊ ಒಂದು ಸರಿ ಟೇಸ್ಟ್ ಮಾಡೋಣ ಇಲ್ಲೂ ಅಂತ ಅಂದ್ಬಿಟ್ಟು ಬಂದ್ವಿ. ಆದರೆ ಈ ಟೇಸ್ಟ್ ಹೇಗಿದೆ ಅಂದರೆ ರೋಟಿ ಕಾಮನಾಗಿ ಎಲ್ಲ ಕಡೆ ಹೇಗಿರುತ್ತೋ ಅದೇ ಥರನೇ ಸೇಮ್ ಆ್ಯಸ್ ಇಟ್ ಈಸ್ ಇತ್ತು. ಬಟ್ ನಾನು ಏನು ಇವಾಗ ಪನ್ನೀರ್ ಬಟರ್ ಮಸಾಲ ಹಾಕೋತಿದ್ದೀನಲ್ವ, ಅದು ಸ್ವಲ್ಪ ಅಂತ ಏನು ಟೇಸ್ಟು ಹೇಳ್ಕೊಳಂಗಿರಲಿಲ್ಲ, ಸುಮಾರಾಗಿತ್ತು. ಬಟ್ ಬೆಣ್ಣೆ ಮಾತ್ರ ಚೆನ್ನಾಗಿ ಹಾಕಿದ್ರು. ಆದರೆ ಅಲ್ಲಿ HP ಡಾಬಾದಲ್ಲಿ ನಾವು ತಿಂದಿದ್ವಲ್ಲ ಆ ಟೇಸ್ಟ್ ಇರಲಿಲ್ಲ. ಓಕೆ, ನಾಟ್ ಬ್ಯಾಡ್, ನಾಟ್ ಗುಡ್ ಅಂತ ಹೇಳ್ಬೋದು. ನಮ್ಮ ಚೋಟು ಅಂತೂ ನಿಮಗೆ ಗೊತ್ತಿರೋ ಹಾಗೆ ಅವನೇನು ತಿನ್ನಲ್ಲ. ಅವನು ಫ್ರೆಂಚ್ ಫ್ರೈಸ್ ಕೇಳ್ತಾ ಇದ್ದ. ಬಟ್ ಅಲ್ಲಿ ಏನೂ ಇಲ್ಲ, ಬರೀ ಏನು ಅಂದರೆ ರೋಟಿ ಇಲ್ಲ ರೈಸ್ ಐಟಮ್, ಅದು ಒಂದು 3-4 ಥರ ರೈಸ್ ಐಟಮ್ ಇತ್ತು ಅನಿಸುತ್ತೆ ಅಷ್ಟೇ. ಆಮೇಲೆ ಏನಂತಾರೆ ದಾಲ್ ಫ್ರೈ ಆ ಥರ ದಾಲ್ ಫ್ರೈ ಆ ಥರ ಒಂಥರ, ಅಥವಾ ಬಟರ್ ಮಸಾಲ ಆ ಥರ ಜಾಸ್ತಿ ಏನು ವೆರೈಟೀಸ್ ಇರಲಿಲ್ಲ, ಸ್ವಲ್ಪ ಸ್ವಲ್ಪ ಇತ್ತು. ನಾಟ್ ಓಕೆ, ಅಷ್ಟೊಂದು ನನಗೇನು ಇಷ್ಟ ಆಗಲಿಲ್ಲ, ಪರವಾಗಿಲ್ಲ ಅಂತ ಅನ್ನಿಸ್ತು. ಸರಿ ಅಂತ ಅಂದ್ಬಿಟ್ಟು ಅಲ್ಲೆಲ್ಲ ತಿನ್ಕೊಂಡಾದಮೇಲೆ ಮನೆ ಕಡೆ ಹೊರಟ್ವಿ. ನೆಕ್ಸ್ಟ್ ಡೇ ನನ್ನ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಹಿಂದಿನ ದಿವಸ ಸಾಟರ್ಡೆಯಿಂದ ನಾನು ಶುರು ಮಾಡಿದ್ದು ವ್ಲಾಗು. ಇವತ್ತು ಬೆಳಗ್ಗೆ ಸಂಡೇ ಎಲ್ಲಿಗೆ ಹೊರಟ್ವಿ, ಸಡನ್ ಪ್ಲ್ಯಾನ್ ಮಾಡಿಕೊಂಡು ಎಲ್ಲಿಗೆ ಹೊರಟ್ವಿ ಅಂದರೆ, ನಾನು ರೀಲ್ಸಲ್ಲಿ ನೋಡಿದ್ದೆ ಈ ಜಾಗನ 2 months ಬ್ಯಾಕು. ವೈಟ್ ಫೀಲ್ಡ್ ಹತ್ರ ಇದೆ, ಡ್ರೆಸ್ ಸರ್ಕಲ್ ಶಾಪಿಂಗ್ ಮಾಲ್ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಕಿಲೋ ಅಂದರೆ KG ಲೆಕ್ಕದಲ್ಲಿ ಬಟ್ಟೆ ಕೊಡ್ತಾರಲ್ಲ ಆ ಥರ. ಸೊ ಮೈಸೂರು ಸಿಲ್ಕು, ರೇಷ್ಮೆ ಸೀರೆ, ಆರ್ಡಿನರಿ ಪ್ರತಿಯೊಂದೂ ಎಲ್ಲ KG ಲೆಕ್ಕದಲ್ಲಿ ಕೊಡ್ತಿದ್ದಾರೆ ಅಂತ ಅವಾಗ ನಾನು 2 months ಬ್ಯಾಕ್ ನಾನು ರೀಲ್ಸಲ್ಲಿ ನೋಡಿದ್ದೆ. ನಾನು ಕಾಲ್ ಮಾಡಿ ಕೇಳಿದೆ ನಾನು ಆ ಶಾಪ್ಗೆ, ಮಾಲ್ಗೆ. ಅವ್ರು ಹೇಳಿದ್ರು ದಿನ ಒಂದೊಂದು ಥರ ಇರುತ್ತೆ ಮೇಡಮ್, ಒಂದೇ ಥರ ಇವತ್ತಿದ್ದಿದ್ದು KG ಲೆಕ್ಕದಲ್ಲಿ ಇವತ್ತು ಜೀನ್ಸ್ ಪ್ಯಾಂಟ್ ಇರ್ಬೋದು, ಇಲ್ಲ ಕುರ್ತೀಸ್ ಇರ್ಬೋದು, ಇಲ್ಲ ಸೀರೆಗಳಿರ್ಬೋದು, ಆದರೆ ನಾಳೆ
ಅದೇ ಚೇಂಜ್ ಆಗುತ್ತೆ ಮ್ಯಾಮ್, ಒಂದೇ ಥರ ಇರೋದಿಲ್ಲ ಅಂದರು. ಸರಿ ಆಯಿತು, ಓಕೆ ಓಪನ್ ಇದೆ ಅಂದರು. ಆದರೆ ತುಂಬ ರಶ್ಶು, ಭಾನುವಾರ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ಶು. ಮತ್ತು ನಮ್ಮ ಮನೆಯಿಂದ ವೈಟ್ ಫೀಲ್ಡ್ಗೆ ಹೋಗೋದಕ್ಕೆ ಏನಿಲ್ಲ ಅಂದರೂ 2.5 ಅವರ್ ಬೇಕೇ ಬೇಕು. ಸೊ ಏನು ಮಾಡೋಕ್ಕಾಗಲ್ಲ, ನೋಡೋಣ ಒಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಹೋದಾಗ ಹೊರಡಬೇಕಾದ್ರೇ ಸ್ವಲ್ಪ ಮಳೆ ಎಲ್ಲ ಬಂತು. ಸರಿ ಸಿಕ್ಕಾಪಟ್ಟೆ ಮಳೆ ಜೋರಾಯಿತು. ನಾವು ಶಾಪ್ ಹತ್ತತ್ರ ಹೋಗ್ತಾ ಸಿಕ್ಕಾಪಟ್ಟೆ ಮಳೆ ಜೋರಾಯಿತು. ಹಾಗೆ ನಮ್ಮಿಬ್ಬರು ಮಕ್ಕಳನ್ನು ಕರ್ಕೊಂಡು ಹೊರಟ್ವಿ. ನಮ್ಮ ಚೋಟುಗೆ ಅವ್ನಿಗೆ ಆಟ ಸಾಮಾನು ಸಿಗುತ್ತೆ ಅಂತ ಫುಲ್ ಖುಷಿಯಾಗಿದ್ದ. ಬಟ್ ಅವನಿಗೆ ಆಟ ಸಾಮಾನು ಸಿಗಲಿಲ್ಲ. ಅದು ಶಾಪಿಂಗ್ ಮಾಲ್ ಆಗಿರೋದ್ರಿಂದ ಬರೀ ಬಟ್ಟೆಗಳಷ್ಟೇ ಇದ್ದಿದ್ದು, ಏನೂ ಇರಲಿಲ್ಲ. ಆದರೆ ಅವತ್ತು ನಮಗೇನು ಪ್ಲ್ಯಾನ್ ಇರಲಿಲ್ವಲ್ಲ. ಸೊ ಬೆಳಗ್ಗೆ ನಾವು ತಿಂಡಿ ತಿಂದ್ಕೊಂಡು ಹೊರಡೋಣ ಅಂತ ಅಂದ್ಕೊಂಡಿದ್ದು. ತಿಂಡಿ ತಿಂದಿದ್ದೆ ಒಂದು 12 ಗಂಟೆ ಆಗಿತ್ತು. ನಾವು ಹೋಗಿ ಅಲ್ಲಿ ಒಂದು 4 ಗಂಟೆಗೆ ಹೋದ್ವಿ. ಇಲ್ಲಿ ಒಂದು 2 ಗಂಟೆಗೆ ನಾವು ಮನೆ ಬಿಟ್ವಿ. ಆದರೆ ನಾವು ಅಲ್ಲಿ ಹೋಗಿದ್ದು 4 ಗಂಟೆಗೆ ಹೋದ್ವಿ. ಸೊ ಅಷ್ಟರೊಳಗೆ ಆಲ್ರೆಡಿ ನಮಗೆ ಹೊಟ್ಟೆ ಹಸಿವಾಗಿತ್ತು. ನನಗೇನು ಚಿಂತೆ, ಬಟ್ಟೆ ಯಾವ್ಯಾವ ಥರ ಇರುತ್ತೆ, ಲೇಡೀಸ್ಗೆ ಅದೇ ತಾನೇ ಚಿಂತೆ, ಬಟ್ಟೆ ಯಾವ್ಯಾವ ಥರ ಇರುತ್ತೆ, ಹೆಂಗಿರುತ್ತೋ ಏನೋ ಅನ್ನೋದೊಂದು ಕ್ಯೂರಿಯಾಸಿಟಿ ನೋಡಬೇಕು ಅಂತ. ನಮ್ಮ ತೇಜುಗೆ, ಅವನಿಗೂ ಮತ್ತು ನಮ್ಮಿಬ್ಬರು ಮಕ್ಕಳಿಗೂ ಅಷ್ಟೇ ನಾವು ಹತ್ರಕ್ಕೆ ಬಂದ್ವಿ. ಪಾಪ ಅವ್ರಿಗೂ ಹೊಟ್ಟೆ ಹಸಿವಾಗ್ತಿತ್ತು. ಹೆಂಗನಾಗಲಿ ಅಂತ ಅಂದ್ಬಿಟ್ಟು ಬಿಸ್ಕೆಟ್ನ ನಾನು ಬ್ಯಾಗಲ್ಲಿ ಹಾಕ್ಕೊಂಡು ಬಂದಿದ್ದೆ. ನಮಗಂತೂ ಇಳಿಯೋಕ್ಕೆ ಆಗ್ತಿಲ್ಲ, ಅಷ್ಟು ಜೋರು ಮಳೆ ಬರ್ತಿತ್ತು. ಬಂದು ಸೇರ್ಕೊಂಡು ನಾವು ಅಲ್ಲಿ ಆಲ್ರೆಡಿ ರೀಚ್ ಆದ್ವಿ. ಆ ಜಾಗಕ್ಕೆ ರೀಚ್ ಆದ್ರೂ 10 ನಿಮಿಷ 15 ನಿಮಿಷ ಕಾರ್ ಒಳಗಡೆ ಕೂತಿದ್ವಿ. ಇಲ್ಲಿ ನೋಡಿ ಜನ ಎಲ್ಲ ಎಷ್ಟು ಜನ ಇದ್ದಾರೆ. ಆಚೆಗಡೆ ಮಳೆ ನಿಂತ ಮೇಲೆ ಹೋಗೋಣ ಅಂತ ಕಾಯ್ತಿರೋ ಜನ ಅವರು, ಶಾಪಿಂಗ್ ಮಾಡಿ ಆಲ್ರೆಡಿ. ಇಲ್ಲಿ ನಾವು ಒಳಗಡೆ ಬಂದ್ವಿ. ಅಲ್ಲಿ ಯಪ್ಪ ಎಷ್ಟು ಜನ ಇದ್ದರು ಅಂದರೆ ಅಷ್ಟು ಜನ ಇದ್ದರು. ಆ ಜನದ ಮಧ್ಯೆ ಎಲ್ಲ ನೋಡಿ ಚೆಕ್ ಮಾಡ್ತಾಯಿದ್ದೆ. ನನ್ನ ತಂಗಿ ಒಂದು ಹೇಳಿದ್ಲು, ನನ್ನ ತಂಗಿ ಲಕ್ಷ್ಮಿ, ಅವಳು ಹೇಳಿದ್ಲು, ಕಿಲೋ ಅಂದರೆ KG ಲೆಕ್ಕದಲ್ಲಿ ಕೊಡ್ತಿದ್ದಾರೆ ಬಟ್ಟೆ ಅಂದರೆ ಅದು ಡ್ಯಾಮೇಜ್ ಪೀಸಸ್ ಎಲ್ಲ ಸೇರಿಸಿ ಹಾಕಿರ್ತಾರೆ ಅಂತ. ಅದು ನಿಜನೇ ಇರ್ಬೋದು, ಇಲ್ಲ ಅಲ್ಲ, ಯಾವುದೇ ಅಂಗಡಿಗೆ ಹೋದ್ರೂ ಡ್ಯಾಮೇಜ್ ಪೀಸಸ್ ಐಟಮ್ಸ್ಗಳು ಇರ್ತವೆ, ಇಲ್ಲ ಅಂತ ಹೇಳಲ್ಲ. ಬಟ್ ನಾವು ನೋಡಿ ತೊಗೋಬೇಕು ಅಷ್ಟೇ. ನಾನು ಇಲ್ಲೇ ಅಲ್ಲ, ಬೇರೆ ಕಡೆ ನಾನು ಸೀರೆ ತೊಗೊಂಡಾಗಲೂ ಕೂಡ ಡ್ಯಾಮೇಜಸ್ ಇದ್ದೇ ಇರೋದು ನಾನು ಎಕ್ಸ್ಚೇಂಜ್ ಮಾಡಿದ್ದೀನಿ. ನಾನು ಈ 2 ಸೀರೆ ನಂಗೆ ತುಂಬ ಇಷ್ಟ ಆಯಿತು. ಎಲ್ಲ ನೋಡಿನೇ ನಾನು ತೊಗೊಂಡಿದ್ದು. ಡ್ಯಾಮೇಜ್ ಇರುತ್ತಾ ಹೆಂಗನಾಗಲಿ, ಯಾಕೆಂದರೆ ನಾವು ನಮ್ಮ ಮನೆಯಿಂದ ವೈಟ್ ಫೀಲ್ಡಿಗೆ ಬರೋದಕ್ಕೆ 2 hours ಟೈಮ್ ಬೇಕು. ಅಂದರೆ ಒಂದು ದಿನ ಇಲ್ಲೇ ಆಗೋಗ್ಬಿಡುತ್ತೆ. ಸೊ ಮತ್ತೆ ಬರೋಕ್ಕಾಗಲ್ಲ ಅಂತ ನಾನು ಎಲ್ಲ ಚೆಕ್ ಮಾಡಿನೇ ನಾನು ತೊಗೊಂಡಿದ್ದು. ಇದು ನೆಕ್ಸ್ಟು ಕೆಳಗಡೆ ಫ್ಲೋರಲ್ಲಿ ಸೀರೆಗಳು ಇದ್ದಾವೆ. ಮೇಲ್ಗಡೆ ಫಸ್ಟ್ ಫ್ಲೋರಿಗೆ ಬಂದರೆ ಡ್ರೆಸ್ ಐಟಮು ಆ ಥರ ಎಲ್ಲ ಇತ್ತು. 3rd ಫ್ಲೋರಿಗೆ ಬಂದರೆ ಅಲ್ಲಿ ಜೆಂಟ್ಸಿಗೆ ಬಟ್ಟೆ, ಹುಡುಗರಿಗೆ ಬಟ್ಟೆ ಆ ಥರ ಎಲ್ಲ ಇತ್ತು. ಓಕೆ, ಚೆನ್ನಾಗಿತ್ತು. ಬಟ್ ಇನ್ನೊಂದೇನು ಅಂದರೆ ಭಾನುವಾರ, ಅದ್ರ ಜೊತೆಗೆ ಇವಾಗ ಹಬ್ಬ ಇದೆ, ಏನು ವರಮಹಾಲಕ್ಷ್ಮಿ ಹಬ್ಬ ಹತ್ರ ಬಂತಲ್ವಾ. ಸೊ ಹಂಗಿರೋದ್ರಿಂದ ಕಲೆಕ್ಷನ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿಬಿಟ್ಟಿದ್ವು. ಅಂದರೆ ಬರ್ತಾನೆ ಇರುತ್ತಂತೆ ಅಲ್ಲಿ, ಅವಾಗ ಹೆಂಗೆ ಖಾಲಿ ಆಗ್ತಾಯಿದ್ರು ಅದೇ ಥರ ಕಲೆಕ್ಷನ್ಸ್ ಎಲ್ಲ ಬರ್ತಾನೆ ಇರುತ್ತೆ ಅಂತ ಹೇಳ್ತಾಯಿದ್ರು. ನನಗೆ ಇಷ್ಟ ಆಯಿತು ಸೀರೆ. ಅದು ಯಾವುದು ಅಂತ ಮುಂದಿನ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ, ನಾನು ಏನೇನು ಪರ್ಚೇಸ್ ಮಾಡ್ಕೊಂಬಂದೆ ಅಂತ. ನಾನು 3 ಸೀರೆ ತೊಗೊಂಡೆ. ಆಮೇಲೆ ನಮ್ಮ ಪತಿಯವರು ಎಷ್ಟು 5 ಶರ್ಟಲ್ಲೂ 6 ಶರ್ಟು ಅನ್ಕೋತೀನಿ, 6 ಶರ್ಟು ಮತ್ತು 6 ಪ್ಯಾಂಟು ತೊಗೊಂಡ್ರು. ಅದು ಕೂಡ ಚೆನ್ನಾಗಿದೆ, ಏನು ಕಳಿಯೋಂಗೇನಿಲ್ಲ, ಚೆನ್ನಾಗಿದೆ, ಇಷ್ಟ ಆಯಿತು. ಆದರೆ ಏನಿತ್ತು ಅಂದರೆ ಅಲ್ಲಿ KG ಲೆಕ್ಕದಲ್ಲಿ ನಮಗಿಷ್ಟ ಆಗಿರೋಂಥ, ಅಂದರೆ ಫುಲ್ಲು ಒಳ್ಳೆ ಕ್ವಾಲಿಟಿ ಇರುತ್ತಲ್ವ ಶರ್ಟು, ಅದು KG ಲೆಕ್ಕದಲ್ಲಿ ಇರಲಿಲ್ಲ. ಮಾಮೂಲಿ ದಿನ ಯೂಸ್ ಮಾಡೋ ಅಂಥದ್ದು, ಪರವಾಗಿಲ್ಲ, ನಾಟ್ ಬ್ಯಾಡ್, ಆ ಥರದ್ದು ಶರ್ಟು ಪ್ಯಾಂಟೆಲ್ಲ KG ಲೆಕ್ಕದಲ್ಲಿ ತೊಗೊಂಡ್ರು ನಮ್ಮ ಮನೆಯವರು. ನನಗೆ ಒಂದು ಇಷ್ಟ ಆಯಿತು ಶರ್ಟು ಅವ್ರಿಗೆ, ಆದರೆ ಅವ್ರ ಸೈಜ್ ಇರಲಿಲ್ಲ ಅದು. ಸೊ ಅದು ಮಾತ್ರ KG ಲೆಕ್ಕದಲ್ಲಿ ಇರಲಿಲ್ಲ. ಅದನ್ನು ನಾವು ಸಪ್ರೇಟಾಗಿ 2 ತೊಗೊಂಡ್ವಿ. ಅದು 800-900 ಆಯಿತು ಅಂದ್ಕೊತೀನಿ ಒಂದು ಶರ್ಟ್ಗೆ. ತುಂಬ ಚೆನ್ನಾಗಿತ್ತು. ಇದಂತೂ ಅಲ್ವೇ ಅಲ್ಲ. ಇವ್ರ ಹೆಸರು ನನಗೇನು ಅಂತ ಗೊತ್ತಿರೋ, ಬ್ಲೂ ಸ್ಯಾರಿ ಹಾಕ್ಕೊಂಡಿರೋರು, ಅವರು ಪರಿಚಯ ಆದರು ಅಲ್ಲಿ. ಮತ್ತು ಚೆನ್ನಾಗಿ ಅಲ್ಲಿ ಅಂದರೆ ಇವಾಗ ನಮಗೆಲ್ಲ ತೋರಿಸ್ತಾರಲ್ವ, ಬನ್ನಿ ಮೇಡಮ್ ಯಾವ್ದು ಬೇಕು, ಬನ್ನಿ ಸರ್ ಇದು ತೊಗೊಳ್ಳಿ ಅದು ತೊಗೊಳ್ಳಿ, ಆ ಥರ ಎಲ್ಲ ಚೆನ್ನಾಗಿ ಮಾತಾಡಿಸಿ ಚೆನ್ನಾಗಿ ನಮ್ಮನ್ನು ನೋಡ್ಕೋತಾರೆ. ಏನು ಆ ಥರ ಎಲ್ಲ ಹೆಂಗೆ ಬೇಕೋ ಹಂಗೆ ಕಸ್ಟಮರ್ನ ಕಾಣೋದಿಲ್ಲ.
ಚೆನ್ನಾಗಿ ಕಾಣ್ತಾರೆ. ಅವ್ರಿಗೆ ಹೇಳ್ತಾ ಇದ್ದೆ ನಾನು, ನಮ್ಮದು ಯೂಟ್ಯೂಬ್ ಚಾನಲ್ ಇದೆ ಅಂತ ಅವ್ರಿಗೆ ಹೇಳ್ತಾ ಇದ್ದೆ. ಪಾಪ ಬ್ಲೂ ಸೀರೆ ಉಟ್ಟಿರೋರ ಹೆಸರು ನನಗೆ ಗೊತ್ತಿಲ್ಲ. ಅವ್ರಿಗೆ ಹೇಳಿದ್ದು ನಮ್ಮ ಮನೆಯವ್ರು ಹೇಳ್ತಾಯಿದ್ರು ನಮ್ಮದು ಚಾನಲ್ ಇದೆ ಅಂದಾಗ ಯಾವುದು ಅಂತ ಕೇಳ್ತಾಯಿದ್ರು. ಸೊ ಹಂಗಾಗಿ ನನ್ನ ಮಗ ವಿಡಿಯೋ ಮಾಡ್ತಿದ್ದೆ, ಅವ್ರಿಗೆ ಹೇಳ್ತಾಯಿದ್ದೆ ನಮ್ಮ ಚಾನಲ್ ಹೆಸರೆಲ್ಲ ಹೇಳ್ತಾಯಿದ್ದೆ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರು ನನ್ನ ಚಾನಲ್. ಹಾಗೆ ಎಲ್ಲ ತೊಗೊಂಡಿದ್ದಾಯಿತು. ಮತ್ತು ಇವರು ಕೂಡ ನಾನು ಇನ್ನೂ ಒಂದು ಚೂಡಿದಾರ್ ತೊಗೊಂಡೆ, ಒಂದು ಕುರ್ತಾ ಮತ್ತು ಒಂದು ಪ್ಯಾಂಟು. ಅದು ಅಷ್ಟೇ ಅಮೌಂಟ್ ತಕ್ಕನಾಗಿ ಕ್ವಾಲಿಟಿ ಇದೆ. ಕ್ವಾಲಿಟಿ ಬಗ್ಗೆ ಏನು ಮಾತಾಡೋಂಗಿಲ್ಲ, ಎಲ್ಲ ಓಕೆ. ಬಟ್ ನಾವು ಚೆಕ್ ಮಾಡಿ ತೊಗೊಂಬರ್ಬೇಕು ಅಷ್ಟೇ, ಇನ್ನೇನೂ ಇಲ್ಲ. ಹಾಗೆ ಎಲ್ಲ ಆಯಿತು. ಆಗಿದ್ದು ನಾವು ಹೋಗಿದ್ದು ಯಾವಾಗ 4:15 ಒಳಗಡೆ ಹೋಗಿದ್ದು. ಆಚೆಗೆ ಬಂದಾಗ 6:30 ಆಗಿತ್ತು. ಅಷ್ಟರೊಳಗಾಲೆ ನಮ್ಮ ಮಕ್ಳಿಗೆ ಎಲ್ಲರಿಗೂ ಹೊಟ್ಟೆ ಹಸ್ಬಿಟ್ಟಿತ್ತು. ಇಲ್ಲಿ ಜನ ನೋಡಿ ಯಪ್ಪ, ಬಿಲ್ ಮಾಡೋ ಹತ್ರ ಅಂತೂ ಸಿಕ್ಕಾಪಟ್ಟೆ ಜನ. ನಮಗೆ ಬಿಲ್ಲು ನಾವು ಕೊಟ್ಟಿರ್ತೀವಲ್ಲ ಅದನ್ನು ಅವ್ರು ಒಂದು ಪಿನ್ ಹೊಡೆದು ಕೊಡೋದಕ್ಕೆ 1 ಅವರ್ ಹಾಗೇ ಹೋಯ್ತು. 1 ಅವರ್ ಹಾಗೇ ಹೋಯ್ತು. ಏನೂ ಮಾಡೋಕ್ಕಾಗಲ್ಲ. ಆಯಿತು ನಮ್ಮ ಶಾಪಿಂಗ್ ಎಲ್ಲ. ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಾನು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೋಡಿ ಫ್ರೆಂಡ್ಸ್, ಇಷ್ಟ ಆಯಿತು. ಶನಿವಾರ ಭಾನುವಾರದ್ದು ವ್ಲಾಗು ಬರೀ ಶಾಪಿಂಗೇ ಆಗ್ತಾಯಿದೆ ಈ ನಡುವೆ ಹಬ್ಬ ಇರೋದ್ರಿಂದ. ಓಕೆ ಫ್ರೆಂಡ್ಸ್, ಬಾಯ್, ಸಿ ಯು, ಟೇಕ್ ಕೇರ್.